ಒಂಥರ ರೆಡಿ ಅದೊಂಥರ ಕೊಟ್ಟಿದ್ರು ಅದ್ರ ಜೊತೆ ಏನಂದ್ರೆ ಬುಕ್ಲೆಟ್ ಯಾವ ಪೇಜಲ್ಲಿ ಸಿಗ್ತದ ಯಾವ ಪೇಜಲ್ಲಿ ಸಿಗ್ತದ ಏನು ಬುಕ್ ಇದು ಇಲ್ಲಿ ಹಿಂಗೆ ಮಡಗಿದ್ರು ನೋಡಿ. CD ಕೊಡ್ತಾ ಇದ್ರು ರೀ ಅವಾಗ ಅದ್ರದ್ದು ಇನ್ಫಾರ್ಮೇಶನ್ದು ಬುಕ್ದು ಇವಾಗ ಈ ಥರ ಕೊಟ್ಟಿದ್ದಾರೆ. ತಡಿಯಾ ಸಿಡಿ ಇನ್ಫಾರ್ಮೇಷನ್ ಇದು ಬರೀ ಬುಕ್ಲೆಟ್ ಯಾಕಂತ ಹುಡುಗಿಸ್ಬಿಟ್ಟಿದ್ದೀರಾ? ಎರಡಿದೆ ಒಂದು ಏನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಓದ್ತಾ ನಾನು ಸಿಡಿ ಡಿಟೇಲ್ ಸಿಡಿ ಕೊಟ್ಬಿಡ್ತಾರೆ ನಮಗೆ CD ಕೊಡ್ತಿದ್ರು ವರ್ಷ ವರ್ಷ, ಇದು ಒಂದು ಹಾರ್ಡ್ ಇವಾಗ CD ಇಲ್ಲ. ಸಾಂಗ್ಗಳು ಪ್ರೋಗ್ರಾಮ್ ಏನೋ ಇದ್ರೆ ಮಾಡಬಿಡ ಅದ್ರಲ್ಲೇ. ಏನು ಸಿನಿಮಾಗಿಲ್ಲ ಅಂತ ಆಡ್ತಿಲ್ಲ ನೀನು ರೆಡಿ ಒಂದೊಂದು ತೋರಿಸಿದ್ವಿ ತೋರಿಸ್ತೀನಿ ಕನ್ನಡ ಬರವಣಿಗೆ ಕನ್ನಡ ಕೊಟ್ಟಿಲ್ಲ ಇದು ಎರಡು ತೆಗಿ ಅದು ಬೈಂಡ್ ವ್ಯಾಪಾರ ಯಾವ್ದು ಕೊಟ್ಟಿದ್ದಾರೆ ರ್ಯಾಪರ್ ಅದೇ ನಂದಿ ಅದೇ ಕೊಡೋದವ್ರು ಯಾವಾಗಲೂ. ಕನ್ನಡ ಇದು ಕೈ ವ್ಯಾಪಾರ ಓಪನ್ ಮಾಡಿದ್ರೆ ಇದೆ ಓಪನ್ ಮಾಡಿರೋದು ಎತ್ಕೊಳ್ಳಿ ಮತ್ತೆ ಒಂದು ಹಂಗೆ ಇಡಿ ಇದನ್ನ. ಇದು ಮ್ಯಾಥ್ಸ್. ಕಲೆಕ್ಷನ್ ಆಗ್ಬಿಟ್ಟಿದೆ ಮ್ಯಾಥ್ಸ್ ಎಷ್ಟು ತಪ್ಪ ಐತೆ ನೋಡು. ಸೈನ್ಸ್ ಇದು. ಡಿಕ್ಟೇಷನ್ ಪರವಾಗಿಲ್ಲ. ಡಿಕ್ಟೇಷನ್ ಬುಕ್ ಅಂತ ಕೊಡಲ್ಲ ಅವರು. ಬುಕ್ಸ್ ಕೊಟ್ಟಿರ್ತಾರಲ್ಲ 4 ಲೈನ್ ಬುಕ್ಕು 2 ಲೈನ್ ಬುಕ್ಕು ಅದರಲ್ಲೇ ಡಿಕ್ಟೇಷನ್ ಡಿಕ್ಟೇಷನ್ ಇರಲ್ವಾ ಇರುತ್ತೆ ಇರುತ್ತೆ. ಯಾರಿಲ್ಲ 6th ತನಕ ಇದ್ದೇ ಇರುತ್ತೆ ಡಿಕ್ಟೇಷನ್. 60 ಇರಲ್ಲ ಡಿಕ್ಟೇಷನ್ ಇದೇನ್ ಬುಕ್? ಆಕ್ಟಿವಿಟಿ ಇದು ಚಿನಿ ಇಲ್ಲಿ ನೋಡಿಲಿ ಹಳೇದು. ಇದು. ಎಲ್ಲ ಹೊಸ ಇದ್ದಂಗೆ ಇದೆ ಇದನ್ನು ಕೂಡ ಏನು ಯೂಸ್ ಮಾಡಿಲ್ಲ ಅವನ್ ಹಂಗೆ ಇಡ್ರಿ, ಇವನ್ ಯೂಸ್ ಮಾಡ್ರಿ ಇವಾಗ. ಮತ್ತೆ ಇದು ಏನು? ಅದೇ ಕೊಡು ಬಣ್ಣ, ಕೊಡು. ಇಲ್ಲೇ ಇದೆ ನೋಡಿ ನಾನು. ಇದು easy. ಇದು ಬೇಡ ಎತ್ಕೊಳ್ಳಿ, ಇದು ಚಿಕ್ಕದು ಇದೆಯಲ್ಲ ಇದು ಬೇಡ. ಇದು ಬೇಡ ಇದು ಮಾತ್ರ ಸರ್ ಇದೇನು ಚಿಕ್ಕದಿಲ್ಲ ಸೇಮ್ ಇದೆ ಸೇಮ್ ಸೈಜೇ. ಆ ಬ್ರ್ಯಾಂಡ್ ಬೇಡ, ಇದು ಇರಲಿ. ಇಲ್ಲಿ ಬುಕ್ಸ್ ಇದೆ ಇಲ್ಲಿ ಬುಕ್ಸ್ ಯಾವುದು ಇಲ್ಲ ಇಲ್ಲಿ ಎಷ್ಟು ಬುಕ್ಸ್ ಒಂದು ಕೊಟ್ಟಿರಿ ನಾನು ಅಂದೆ ಬ್ಯಾಗ್ ಕೊಡಮ್ಮ ಇದು ಎರಡನು. ಬ್ಯಾಗ್ ಬೇಕಲ್ಲ, ತಗೊಂಡೋಗ್ಬೇಕಲ್ಲ ಬುಕ್ಸ್ ಬ್ಯಾಗಲ್ಲಿ ಹಾಕೊಂಡು. ಬ್ಯಾಗ್ ಕೊಟ್ಟು ಕಳಿಸ್ತಾರೆ ವಾಪಸ್ಸು. ಬುಕ್ಸ್ ಎಲ್ಲ ತಗೊಂಡೋಗಿ ಕೊಡ್ಬೇಕಲ್ಲ ಅವರಿಗೆ. ಅದ್ರ ಬ್ಯಾಗ್ ರ್ಯಾಪ್ ಮಾಡಿ ತಗೊಂಡೋಗಿ ಕೊಡ್ಬೇಕು. ಅವರು ಅರೇಂಜ್ ಮಾಡ್ಕೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ ಆದಮೇಲೆ ನಾನು ನಿಮ್ಮೆಲ್ಲರಿಗೂ ಇಂಟ್ರಡಕ್ಷನ್ ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ. ಇವತ್ತು ಸ್ಕೂಲ್ ಬುಕ್ಸ್ ಎಲ್ಲ ತೊಗೊಂಡ್ವಿ. ಆಲ್ರೆಡಿ 2-3 ಸ್ಲಾಟ್ ಕೊಟ್ಟಿದ್ರು, ನಾವು ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗಿ ತೊಗೊಂಡ್ವಿ. ಅವಾಗೆಲ್ಲ ಸ್ವಲ್ಪ ಕ್ರೇಜ್ ಇತ್ತು, ಏನು ಫಸ್ಟ್ ಸ್ಲಾಟಲ್ಲೇ ಹೋಗ್ಬಿಟ್ಟು ಬುಕ್ ತೊಗೊಂಬರ್ತಾಯಿದ್ವಿ. ಬಟ್ ಇವಾಗ ಆಗಿಲ್ಲ, ಲಾಸ್ಟ್ ಸ್ಲಾಟಲ್ಲಿ ತೊಗೊಳ್ತಾ ಇದ್ದೀವಿ ಬುಕ್ನ. ಇವಾಗ ಶನಿವಾರ ಸಂಜೆ ಆಗಿದೆ ಆಲ್ರೆಡಿ. ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಕೆಂಗೇರಿಗೆ ಬಂದಿದ್ವಿ ಒಂದು ಸ್ವಲ್ಪ ಕೆಲಸದ ಮೇಲೆ. ಹಾಗೆಯೇ ಇಲ್ಲಿಗೆ ಬಂದು ಅದು ಹೇಗೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗದೆ ದೇವ್ರ ದರ್ಶನ ಮಾಡಿದೆ ಹೇಗೆ ಹೋಗೋದು ಅಂತ ಹೇಳಿ ಹೋಗ್ತಾ ಇದ್ವಿ. ಅವಾಗಂತೂ ಸಿಕ್ಕಾಬಟ್ಟೆ ಬರ್ತಾಯಿದ್ವಿ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಬರ್ತಾಯಿದ್ವಿ. ಇವಾಗ ತುಂಬ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಈ ಕಡೆ ಬರೋಕ್ಕಾಗಿರಲಿಲ್ಲ. ಈ ಸರಿ ಹೇಗಿದ್ದರೂ ಕೆಂಗೇರಿಗೆ ಬಂದಿದ್ವಿ ಏನೋ ಕೆಲಸದ ಮೇಲೆ, ಹಾಗಾಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಾಗಿದೆ ಇವಾಗ ದೇವಸ್ಥಾನ. ಒಳಗಡೆ ಎಲ್ಲ ವೀಡಿಯೋ ಅಷ್ಟು ಅಲೋ ಇಲ್ಲ, ಆದಷ್ಟು ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ನಿಮಗೆ ಶೇರ್ ಮಾಡ್ತೀನಿ. ನಿಮಗೋಸ್ಕರ ಅಂತ ಒಂದಷ್ಟು ಕದ್ದು ಮುಚ್ಚಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ವ್ಲಾಗ್ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಿನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸಂಡೇ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನಿಮಗೆಲ್ಲ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.
ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗಿ ಬರ್ತಾ ಅಂದರೆ 80 ಫೀಟ್ ರೋಡಲ್ಲಿ ಇದೊಂದು ನಾಚಿಯಾರ್ ಕೆಫೆ ಮತ್ತು ಟೇಸ್ಟ್ ಆಫ್ ಬೆಂಗಳೂರು ಅಂತೆಲ್ಲ ಒಂದು ಕಾಂಪ್ಲೆಕ್ಸ್ ಥರ ಇತ್ತು. ಇಲ್ಲಿ ತುಂಬ ಜನ ಏನೋ ತಿಂತಾಯಿದ್ರು. ನಾವು ಸಿಗ್ನಲ್ ನಿಂತಿದ್ವಿ, ನೋಡಿದ್ವಲ್ಲ, ನಮಗೂ ಅಷ್ಟೇ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಹೊಟ್ಟೆ ಹಶ್ವಾಗ್ತಾಯಿತ್ತು. ಹಾಗಾಗಿ ಈ ಕಡೆ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಇದೆ, ಮೇಲ್ಗಡೆ ಶಾಪಿಂಗ್ ಎಲ್ಲ ಇದೆ ಅಂತ ಅನಿಸುತ್ತೆ. ನಾವು ಅಷ್ಟೆಲ್ಲ ಏನೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಯಾವುದೋ ನಾಚಿಯರ್ ಕೆಫೆನೋ ಏನೋ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ದೋಸೆ ಮತ್ತು ಸ್ಯಾಂಡ್ವಿಚ್ ಹಾಗೆಯೇ ಚೀಸ್ ಕೇಕ್ ಎಲ್ಲ ತೊಗೊಂಡ್ವಿ. ಸಖತ್ತಾಗಿತ್ತು ಎಲ್ಲದು. ಟೇಸ್ಟ್ ಚೆನ್ನಾಗಿದೆ. ಗೀ ದೋಸೆ ತೊಗೊಂಡ್ರು ಅನಿಲು, ಫುಲ್ಲು ಗೀ ಹಾಕ್ಬಿಟ್ಟಿದ್ರು ಜಾಸ್ತಿ. ಹಾಗೆಯೇ ಸ್ವಲ್ಪ ರಾಮೇಶ್ವರಂ ಕೆಫೆ ಫೀಲ್ ಬಂತು. ಹಾಗೆಯೇ ಇನ್ನೇನು ತೊಗೊಂಡ್ವಿ, ಬಳಕೆ ಬಜ್ಜಿ ತೊಗೊಂಡ್ವಿ, ಸಖತ್ತಾಗಿತ್ತು ಅದನ್ನು ಕೂಡ. ಎಲ್ಲ ಚೆನ್ನಾಗಿತ್ತು. ಇದು 80 ಫೀಟ್ ರೋಡಲ್ಲಿ ಬರುತ್ತೆ. ಲೊಕೇಶನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಚೆನ್ನಾಗಿತ್ತು. ನಾವೆಲ್ಲ ತಿಂದಿದ್ದ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಎಸ್ಪೆಷಲಿ ಸ್ಯಾಂಡ್ವಿಚ್ ಅಂತೂ ಸಖತ್ತಾಗಿತ್ತು. ಚೆನ್ನಾಗಿದೆಯಾ ಬಜ್ಜಿ? ತಿಂದ್ರಾ ಬಜ್ಜಿ? ಅಲ್ಲಿಂದ ಬರ್ತಾ ಹಾಗೆಯೇ ನಮ್ಮ ಚಿನ್ನುಗೆ ಬ್ಯಾಗ್ ತೊಗೋಬೇಕಾಗಿತ್ತು. ಸ್ಕೂಲ್ ಸ್ಟಾರ್ಟ್ ಆಗೋಯ್ತು, ಬ್ಯಾಗೇ ತೊಗೊಂಡಿರಲಿಲ್ಲ. ಬರ್ತಾ ಎಲ್ಚಿನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಶಾಪ್ ಇದೆ. ಇಲ್ಲಿನೇ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಅಂದರೆ ಒಂದು 5 ಇಯರ್ಸ್ ಬ್ಯಾಕು ಅನಿಲ್ಗೊಂದು ಲ್ಯಾಪ್ಟಾಪ್ ಬ್ಯಾಗು, ಹಾಗೆಯೇ ನಮ್ಮ ಚಿನ್ನಗೊಂದು ಬ್ಯಾಗ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿ ಬಳಕೆ ಬಂದಿದೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ಹಾಗೆಯೇ ಸ್ವಲ್ಪ ಕಡಿಮೆ ಪ್ರೈಸ್ ಕೂಡ ಕಂಪೇರ್ ಮಾಡಿದ್ರೆ ಹೊರಗಡೆಗೆ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ರೈಸ್ ಅಂತ ಅನಿಲ್ಗೆ ಅವ್ರ ಫ್ರೆಂಡ್ ಏನೋ ರೆಫರ್ ಮಾಡಿದ್ರಂತೆ ಇಲ್ಲಿಗೆ. ಆವಾಗಿಂದ ಇಲ್ಲಿಗೆ ಬಂದಿದ್ವಿ. ಲಾಸ್ಟ್ ಟೈಮ್ ನಮ್ಮ ಕೃಷ್ಣಂಗೆ ಜಯನಗರಲ್ಲೇ ತೊಗೊಂಡಿದ್ವಿ. ಈ ಸರಿ ಹೆಂಗಿದ್ರು ಈ ಕಡೆ ಬಂದ್ವಲ್ಲ, ನೋಡಿದ್ವಿ ಶಾಪ್ನ, ಇಲ್ಲೇ ತೊಗೊಂಬಿಡೋಣ ಅಂಥೇಳಿ ತೊಗೊಂಡ್ವಿ ಒಂದು ಬ್ಯಾಗು. ಚೆನ್ನಾಗಿದೆ ಬ್ಯಾಗು, ಮತ್ತು ಲಂಚ್ ಬಾಕ್ಸು, ಮತ್ತು ವಾಟರ್ ಬಾಟಲ್ಲು, ಹಾಗೆಯೇ ಛತ್ರಿ ಎಲ್ಲ ಅವೈಲೇಬಲ್ ಇದೆ. ಟ್ರ್ಯಾಲಿ ಎಲ್ಲ ಇತ್ತು. ನಾನು ನಿಮಗೆ ಶಾಪ್ದು ಡೀಟೇಲ್ಸ್ ಕೂಡ ತೋರಿಸ್ತೀನಿ. ಚೆನ್ನಾಗಿದೆ ಎಲ್ಲ ಬ್ಯಾಗ್ಗಳು ಕೂಡ ಅಷ್ಟೇ. 40% ಆಫರ್ ಏನೋ ಇದೆ. MRP ಮೇಲೆ 40% ಆಫರ್ ಏನೋ ಕೊಡ್ತಾಯಿದ್ದಾರೆ ಸ್ಕೂಲ್ ಬ್ಯಾಗ್ಗೆಲ್ಲ. ಎಲ್ಲದಕ್ಕೂ ವಾರಂಟಿ ಕೂಡ ಇರುತ್ತಂತೆ, 1 ಇಯರ್ ವಾರಂಟಿ ಇರುತ್ತಂತೆ. ಏನೇ ಆದ್ರೂ ಅವರೇ ಎಲ್ಲದೂ ಸರ್ವಿಸ್ ಮಾಡಿ ಕೊಡ್ತಾರಂತೆ. ಇದಿಷ್ಟು ಇಲ್ಲಿಂದು ಇನ್ಫಾರ್ಮೇಷನು. ಇದು ಬಂದುಬಿಟ್ಟು ಎಲ್ಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ. ಈ ವರ್ಷ ನಮ್ಮ ಕೃಷ್ಣಂಗೆ ಬ್ಯಾಗ್ ತೊಗೊತಾ ಇಲ್ಲ. ನೋಡೋಣ, ಅವನು ಎಷ್ಟು ಬೇಗ ಹಾಳು ಮಾಡ್ಕೊತಾನೆ ಅಷ್ಟು ಬೇಗ ತೊಗೊಳೋದಂತ. ಅಂದರೆ ಅವನು ಆಲ್ರೆಡಿ ಹಾಳು ಮಾಡ್ಕೊಂಡಿದ್ದಾನೆ, ಲಾಸ್ಟ್ ಇಯರ್ ಕೊಡಿಸಿದ್ದು. ಅದನ್ನು ಕೂಡ ವಿಡಿಯೋ ಮಾಡಿದ್ದೆ ನಾನು ಲಾಸ್ಟ್ ಇಯರು. ಅದನ್ನು ಹಾಳು ಮಾಡ್ಕೊಂಡಿದ್ದಾನೆ. ಈ ಸರಿ ನಮ್ಮ ಚಿನ್ನದು ಅವಳಿಗೆ ಸುಮಾರು ವರ್ಷ ಆಗಿತ್ತು ಕೊಡಿಸಿ, ಅದನ್ನೇ ಯೂಸ್ ಮಾಡ್ತಾಯಿದ್ಲು. ಅದೇನು ಹಾಳು ಮಾಡ್ಕೊಂಡಿರಲಿಲ್ಲ. ಅದನ್ನು ಇವಾಗ ಇವನಿಗೆ ಕೊಟ್ಟಿದ್ದೀವಿ. ನೋಡೋಣ ಅದನ್ನ ಎಷ್ಟು ದಿನ ಯೂಸ್ ಮಾಡ್ತಾನೆ ಅಂಥೇಳಿ. ಆಮೇಲೆ ಮಧ್ಯದಲ್ಲಿ ಏನಾದರೂ ಹಾಳು ಮಾಡಿಕೊಂಡ್ರೆ ಕೊಡಿಸ್ಬೇಕಾಗತ್ತೆ. ಇದನ್ನ ಇವಳಿಗೆ ಮಾತ್ರ ಹೊಸ ಬ್ಯಾಗು ತೊಗೊಂಡ್ವಿ ಅಷ್ಟೇ. ಶಾಪ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಆವಾಗಿನ ಥರನೇ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ. ನನ್ನ ಬ್ಯಾಗ್ನ ನನ್ನ ತಮ್ಮಂಗೆ ಕೊಡೋದು, ನನ್ನ ತಮ್ಮನ ಬ್ಯಾಗ್ನ ಚಿಕ್ಕವನಿಗೆ ಕೊಡೋದು, ಈ ಥರ ಮಾಡ್ತಾಯಿದ್ರು. ನಿಮಗೆಲ್ಲ ಎಷ್ಟು ಜನಕ್ಕೆ ಈ ರೀತಿ ಮೆಮೊರಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕೂಲ್ ಶುರು ಆದಾಗ ನಮಗೆ ಫಸ್ಟ್ ತೊಗೊಳ್ತಾ ಇದ್ದಿದ್ದು ಬ್ಯಾಗು, ಛತ್ರಿ ಇದೆಲ್ಲ ತೊಗೊಳ್ತಾ ಇದ್ವಿ ಆವಾಗ. ನೋಡಿಲಿ. ಇದು ಭಾನುವಾರದ ಭಾನುವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನದು ಡ್ಯಾನ್ಸ್ ಡ್ರೆಸ್ ಎಲ್ಲ ನೀಟಾಗಿ ವಾಶ್ ಮಾಡಿಸಿ, ಐರನ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಕರ್ಕೊಂಬಂದು ಮೇಕಪ್ ಮಾಡಿಸ್ಕೊಂಡು ಕರ್ಕೊಂಬಂದುಬಿಟ್ಟೆ. ಇವಾಗ ರೆಡಿ ಮಾಡಿಕೊಂಡು ಲೊಕೇಶನ್ಗೆ ಹೋಗಬೇಕು. ಏನು ಗುರು, ಏನು ಮಾಡ್ತಾಯಿದ್ದೀರಾ? ಏನು ಗುರು? ರಜಾ ಇದ್ದಾಗೂ ಕೆಲಸ ಮಾಡೋದು, ಭಾನುವಾರನೂ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಆಯ್ತಾ, ಎಕ್ಸ್ಪ್ರೆಷನೇ ಇಲ್ಲವಲ್ಲ ನಿಮ್ಮದು. ಹಾಂ, ಎಕ್ಸ್ಪ್ರೆಷನೇ ಇಲ್ಲವಲ್ಲ. ಹಾಂ, ಅಬ್ಬಬ್ಬಾ, ಡೈಲಾಗ್ ಏನಪ್ಪ ಇದು, ಇಂಥ ಡೈಲಾಗು. ಅದಕ್ಕೆ ಸುಮ್ಮನೆ ಖುಷಿ ಖುಷಿಯಾಗಿ ಸಿಗುತ್ತೆ ಹೆಂಡ್ತಿನ ಸಾವು. ಇಂಥ ಡೈಲಾಗ್ ಏನು ಕಡಿಮೆ ಇಲ್ಲ. ಇವಾಗ ನಮ್ಮ ಚಿನ್ನು ಕಂಪ್ಲೀಟಾಗಿ ರೆಡಿ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇವತ್ತು ದೇವಿ ಡ್ಯಾನ್ಸ್ ಇರೋದ್ರಿಂದ ಹಣೆಗೆಲ್ಲ ಈ ರೀತಿ ಹಚ್ಚಿದ್ದಾರೆ. ಇದು ಲೊಕೇಶನ್ ಬಂದ್ಬಿಟ್ಟು ಅಂಜನಾಪುರದಲ್ಲಿ ಊರ ಹಬ್ಬ ಅಂತ ಏನೋ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಇವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ನ ಇದು ಮಾಡಿದ್ದಾರೆ.
ನವಶಕ್ತಿ ವೈಭವ ಅಂತ ಡ್ಯಾನ್ಸು ತುಂಬಾ ಚೆನ್ನಾಗಾಯಿತು. ಅದರದ್ದು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ನೋಡೋಣ. ಆ ಸಾಂಗ್ಸ್ ಆ್ಯಡ್ ಮಾಡಿರ್ತೀನಿ, ಅಕಸ್ಮಾತ್ ಕಾಪಿರೈಟ್ ಆದರೆ ತೆಗೆದ್ಬಿಟ್ಟು ಮ್ಯೂಸಿಕ್ ಹಾಕ್ತೀನಿ. ಇವತ್ತು ಸಂಡೇ, ಅದು ಅಲ್ಲದೆ ಸಂಕಷ್ಟಿ ಕೂಡ ಆಗಿತ್ತು ಇವತ್ತು. ಹಾಗಾಗಿ ನಾನು ಕೂಡ ಜಾತ್ರೆಗೆ ಬೇರೆ ಹೋಗ್ತಾ ಇರೋದು ಅಂತ ಅಂದರೆ ದೇವ್ರ ದರ್ಶನ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ನೀಟಾಗಿ ತಲೆ ಸ್ನಾನ ಮಾಡಿಕೊಂಡು ಹೊರಟೆ. ತಲೆ ಸ್ನಾನ ಮಾಡ್ಕೊಂಡಿದ್ದೆ, ಹಾಗಾಗಿ ತಲೆ ಏನು ಬಾಚ್ಕೊಳ್ಳಿಲ್ಲ, ಹಾಗೆ ಜಸ್ಟ್ ಹಿಂಗೆ ಕಟ್ಕೊಂಡ್ಬಿಟ್ಟು ಹೊರಟೆ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಸ್ಟೇಜ್ ಹತ್ರ ಹೋದ್ವಿ. ಸ್ಟೇಜ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿತ್ತು. ಆಮೇಲೆ ಇಲ್ಲಿ ತುಂಬಾ ಜೋರಾಗಿ ಗ್ರ್ಯಾಂಡ್ ಆಗಿತ್ತು ಎಲ್ಲದೂ. ಅಂದರೆ ಪ್ರೋಗ್ರಾಮ್ಗೆ ಸರಿಗಮಪ ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಸು, ಆಮೇಲೆ ಕಲರ್ಸ್ ಕನ್ನಡ ರಿಯಾಲಿಟಿ ಶೋ ಕಂಟೆಸ್ಟೆಂಟ್ಸು ಅವರೆಲ್ಲ ಬಂದಿದ್ದರು. ಫಸ್ಟು ನಮ್ಮ ಮಕ್ಕಳು ಪ್ರೋಗ್ರಾಮ್ ಇತ್ತು, ಡ್ಯಾನ್ಸ್ ಪ್ರೋಗ್ರಾಮು. ಅದಾದ ನಂತರ ಅವ್ರದ್ದು ಒಂದಷ್ಟು ಪ್ರೋಗ್ರಾಮ್ ಆಯಿತು. ಅದಾದಮೇಲೆ ಮತ್ತೆ ಇವ್ರದ್ದು ಈ ರೀತಿ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು, ಎಲ್ಲ ದೇವಿ ಥರನೇ ಕಾಣಿಸ್ತಾಯಿದ್ರು ನೋಡೋದಕ್ಕೆ. ನನಗಂತೂ ಸಖತ್ ಖುಷಿ ಇರುತ್ತೆ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಹೋಗಿ ನೋಡೋದು, ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಅಂದರೆ ಒಂಥರ ಇದೇ ಬೇರೆ ಇರುತ್ತೆ, ಆ ಫೀಲೇ ಬೇರೆ, ಒಂಥರ ಚೆನ್ನಾಗಿತ್ತು. ನೀವು ಕೂಡ ನೋಡಿ, ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಷ್ಟಲಕ್ಷ್ಮಿ ಸಾಲಿನಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಪ್ರತಿಭಾಶ್ರೀ ಅವಾರ್ಡ್ ಹಾಗೂ 100ಕ್ಕೂ ಹೆಚ್ಚು ಕರ್ನಾಟಕದ ಹಲವಾರು ಮಠಗಳಿಂದ ಪ್ರಶಂಸನಾ ಪತ್ರಗಳು ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಂದ 2020ನೇ ಸಾಲಿನಲ್ಲಿ ಗ್ಲೋಬಲ್ ಯೂನಿವರ್ಸಿಟಿ ಆಫ್ ಭಾರತ ಕಲಾ ರತ್ನ ಅವಾರ್ಡ್ ಮತ್ತು 2 ಚಲನಚಿತ್ರಗಳಲ್ಲಿ ನಟಿಸಿರುತ್ತಾಳೆ. ಅಲ್ಲದೆ 6 ಭಾಷೆಗಳಲ್ಲಿ ಹಾಡುವ ಕೀರ್ತಿಯನ್ನು ಹೊಂದಿರುತ್ತಾಳೆ. ತಾನು ಮರದ ತಿಮ್ಮಕ್ಕನ ಗ್ರೀನರಿ ಅವಾರ್ಡ್ ಆಫ್ 2022 ಕೂಡ ಇಲ್ಲಿ ಹಾಜರಾಗಿದ್ದಾಳೆ. ಈಕೆಯ ಕೀರ್ತಿ ಅಪಾರ. 3ನೇ ವರ್ಷದಲ್ಲಿಯೇ ಜಿ ಕನ್ನಡ ಸರಿಗಮಪ ಲಿಟಲ್ ಚಾಂಪ್ಸ್ 2018ನೇ ವೇದಿಕೆಯಲ್ಲಿ ಸುಮಾರು 35 ಚುಂಬಾಳೆ ದಿವ್ಯಾ ರಾಮಚಂದ್ರ. ನಮಸ್ಕಾರ ಎಲ್ರಿಗೂ. ಮತ್ತೆ ನಮಸ್ಕಾರ ಹೇಳಿದ್ರೆ ನನಗೂ ಖುಷಿ ಆಗತ್ತಪ್ಪ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀರಾ? ಸಕ್ಕದಾಗಿದ್ದೀರಾ? ಹಂಗಾದ್ರೆ ಅದೇ ತರದೊಂದು ಚಪ್ಪಾಳೆ, ಒಂದು ಬಾಯ್ಸ್ ಸ್ವಲ್ಪ ಶಿಳ್ಳೆ ಕೊಡ್ರಪ್ಪ ವಿಷುವಲ್ಸ್. ಇವಾಗ ಬಂತು ನಂಗೆ ಎನರ್ಜಿ. ಆಕ್ಚುಲಿ ದೇವ್ರ ಕಾರ್ಯಕ್ರಮ, ಒಂದು ಭಕ್ತಿಗೀತೆ ಫಸ್ಟ್ ಹಾಡೋಣ, ಆಮೇಲೆ ನಿಮ್ಮೆಲ್ಲ ಖುಷಿಯಾಗುವಂತಹ ಎಲ್ಲ ಸಾಂಗ್ಗಳನ್ನ ನಾವೆಲ್ಲರೂ ತಗೊಂಡ್ಬರ್ತೀವಿ. ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ
ಬೆಳೆಸಬೇಕು ನಮಗೆ ಜೋರಾಗಿನ್ನ ಸಾಲದು. ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ನಮಗೆ ಗ್ರಾಸರಿ ಸ್ವಲ್ಪ ಶಾಪ್ ಮಾಡೋದಿತ್ತು, ಹಾಗಾಗಿ ರಿಲಯನ್ಸ್ ಮಾರ್ಟ್ಗೆ ಬಂದಿದ್ವಿ. ಈ ಸರಿ ಫುಲ್ಲು ಬ್ಯುಸಿ ಇರೋದ್ರಿಂದ ಡಿ ಮಾರ್ಟ್ಗೆ ಹೋಗೋಕ್ಕಾಗಲಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ರಿಲಯನ್ಸ್ ಮಾರ್ಟ್ಗೆ ಬಂದುಬಿಟ್ಟು ಒಂದಷ್ಟು ಬೇಕಾಗಿರೋವಂಥ ಒಂದಷ್ಟು ಎಮರ್ಜೆನ್ಸಿ ಗ್ರಾಸರೀಸ್ನ ತೊಗೊಂಡು ಹೋಗ್ತಾಯಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದರೆ ನನ್ನ ವ್ಲಾಗ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.